ಎಕ್ಸಸೈಸ್ 11.1 ಸಿಕ್ಸ್ತ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಮಾಡಲ್ ಆಫ್ ಎ ಶಿಪ್ ದ ಮಸ್ಟ್ ಈಸ್ 9 ಸೆಂಟಿಮೀಟರ್ ಹೈ. ಮಸ್ಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ರಿ. ಓಕೆ, ಈ ನಾರ್ಮಲ್ ಆಗಿ ಒಂದು ಶಿಪ್ ಇದ್ದಾಗ, ಓಕೆ, ಈ ನಾರ್ಮಲ್ ಆಗಿ ಒಂದು ಶಿಪ್ ಇದ್ರೆ, ಓಕೆ, ಅದ್ರ ಮೇಲೆ ಒಂದು ಲಾಂಗ್ ಪೋಲ್ ಟೈಪ್ ಇರುತ್ತೆ. ಸೊ ನಿಮ್ಗೆ ಹಿಂಗ್ ಲಾಂಗ್ ಪೋಲ್ ಟೈಪ್ ಇರ್ತದೆ, ಅದ್ರ ಮೇಲೆ ಹಿಂಗ್ ಬಟ್ಟೆ ಟೈಪ್ ಕವರ್ ಮಾಡಿರ್ತಾರೆ. ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಮಿಸ್ಟ್ ಅಂತ ಕರೀತಾರೆ. ಫಿಲಿಮ್ ಅಲ್ಲಿ ನೋಡಿದ್ರೆ, ಓಕೆ, ದೊಡ್ಡ ಶಿಪ್ ಮೇಲೆ ಈ ತರ ಲೈಕ್ ನಿಮಗೆ 2-3 ಪೋಲ್ ಇರ್ತವೆ. ಆ ಪೋಲ್ ಮೇಲೆ ಹಿಂಗೆ ಹಾಕಿರ್ತಾರೆ. ಸೊ ಅದನ್ನ ಮಸ್ಟ್ ಅಂತ ಕರೀತಾರೆ. ಶಿಪ್ ಅಲ್ಲಿ ಅದನ್ನ ಮಸ್ಟ್ ಅಂತ ಕರೀತಾರೆ. ಓಕೆನಾ? ಈಗ ಅದ್ರ ಮೀನಿಂಗ್ ಗೊತ್ತಾಯ್ತು. ಈಗ ಅವ್ರ ಏನ್ ಮಾಡ್ತಿದಾರೆ, ಮಾಡಲ್ ಆಫ್ ಎ ಶಿಪ್. ಓಕೆ, ಆ ಶಿಪ್ ನ ಮಾಡಲ್ ಮಾಡ್ತಾ ಇದಾರೆ. ಈಗ ಮಾಡಲ್ ಅಂದ್ರೆ ಏನು? ಎಕ್ಸಾಂಪಲ್ ಶಿಪ್ ಏನಾದ್ರು ಲೈಕ್ ಅದು ಬಹಳ ದೊಡ್ಡದಿರುತ್ತೆ. ಬಟ್ ನಾವು ಈಗ ಸೈನ್ಸ್ ಪ್ರಾಜೆಕ್ಟ್ ಎಲ್ಲ ಮಾಡಿದಾಗ ಹೆಂಗಿರುತ್ತೆ, ಎಲ್ಲ ಚಿಕ್ಕದಿರುತ್ತೆ. ನಾವು ಶಿಪ್ ಸೈಜೇ ಮಾಡಲ್ಲ. ಜನಕ್ಕೆ ಅರ್ಥ ಮಾಡ್ಸಕ್ಕೆ ಅದನ್ನ ನಾವು ಥರ್ಮೋಕೋಲ್ ಇಂದನೋ ಮಾಡ್ತೀವಿ. ಸೊ ಆ ಟೈಪ್ ಇವ್ರು ಮಾಡ್ತಾ ಇದ್ದಾರೆ. ಓಕೆ, ಈಗ ಅವ್ರು ಕೊಟ್ಟರೆ ಮಾಡಲ್ ಆಮೇಲೆ ಆಕ್ಚುಯಲ್. ಓಕೆ, ಮಾಡಲ್ ಅಲ್ಲಿ, ಓಕೆ, ಮಾಡಲ್ ಅಲ್ಲಿ ಎಷ್ಟು ಬಂದ್ಬಿಟ್ಟು ಅದರ ಹೈಟ್ ಎಷ್ಟಿದೆ? 9 ಸೆಂಟಿಮೀಟರ್ ಇದೆ. ಅದೇ ಆಕ್ಚುಯಲ್ ಆಗಿ ಎಷ್ಟಿರೋದು? 12 ಮೀಟರ್ ಹೈ ಇದೆ. ರಿಯಲ್ ಟೈಮ್ ಅಲ್ಲಿ 12 ಮೀಟರ್ ಹೈ ಇರೋದ್ನ ನಾನು ಜಸ್ಟ್ 9 ಸೆಂಟಿಮೀಟರ್ ಅಲ್ಲಿ ತೋರಿಸ್ತಾ ಇದ್ದೇನೆ ಮಾಡಲ್ ಮಾಡ್ಬಿಟ್ಟು. ಆಮೇಲೆ ಅದೇ ರೀತಿ ನೆಕ್ಸ್ಟ್ ಏನ್ ಕೇಳ್ತಾ ಇದ್ರೆ, ಇಫ್ ದ ಲೆಂತ್ ಆಫ್ ದ ಶಿಪ್ ಇಸ್ 28 ಮೀಟರ್ ಹೈ. 28 ಮೀಟರ್ ಹೈ ಇದ್ರೆ ರಿಯಲ್ ಟೈಮ್ ಅಲ್ಲಿ ಮಾಡಲ್ ಅಲ್ಲಿ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೀವೇ ನೋಡಿದ್ರೆ, ಓಕೆ, ಆಕ್ಚುಯಲ್ ಲೆಂತ್ ಜಾಸ್ತಿ ಇದ್ರೆ ನಾವು ಮಾಡಲ್ ಅಲ್ಲಿ ಕೂಡ ಜಾಸ್ತಿ ತೋರಿಸ್ಬೇಕಾಗತ್ತೆ. ಅದೇ ರೀತಿ ಆಕ್ಚುಯಲ್ ಅಲ್ಲಿ ಕಡಿಮೆ ಇದ್ರೆ ಮಾಡಲ್ ಅಲ್ಲಿ ಕೂಡ ಕಡಿಮೆ ತೋರಿಸ್ಬೇಕಾಗತ್ತೆ. ಸೊ LHS ಜಾಸ್ತಿ ಆದ್ರೆ RHS ಕೂಡ ಜಾಸ್ತಿ ಆಗ್ತಾ ಇದೆ. LHS ಕಡಿಮೆ ಆದ್ರೆ RHS ಕೂಡ ಕಡಿಮೆ ಆಗ್ತಿದೆ. ಸೊ ಈ ಟೈಪ್ ಸಿಚುವೇಶನ್ ಇದ್ರೆ ಅದನ್ನ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆ, ಸೊ ಇದು ಡೈರೆಕ್ಟ್ ಪ್ರಪೋರ್ಷನ್ ಇರೋದ್ರಿಂದ ಇದನ್ನ ಆನ್ಸರ್ ಕಂಡಿಡ್ಬೇಕಂದ್ರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಮುಗೀತು. ಈಗ x into 12 is equal to 9 into 28. ಓಕೆ, ಈಗ x is equal to 9 into 28. ಈಗ ಇಂಟು 12 ಇರೋದು ಈ ಕಡೆ ಬಂದ್ರೆ ಡಿವೈಡ್ ಬೈ 12 ಆಯ್ತು. ಈಗ ಕ್ಯಾನ್ಸಲ್ ಮಾಡಿದ್ರೆ 4 3 ಜಾ 4 7 ಜಾ 3 1 ಜಾ 3 3 ಜಾ 3 7 ಎಷ್ಟು 21. ಸೊ ಮಾಡಲ್ ಅಲ್ಲಿ ನಾನು ಎಷ್ಟು ಸೆಂಟಿಮೀಟರ್ ತಗೋಬೇಕು? 21 ಸೆಂಟಿಮೀಟರ್ ತಗೋಬೇಕು. ಸೊ ಈಗ ಆನ್ಸರ್ ಏನ್ ಬರ್ತೀವಿ? The length of the mast in model is equal to ಎಷ್ಟು? 21 ಸೆಂಟಿಮೀಟರ್. ಯಾವಾಗ ಆಕ್ಚುಯಲ್ ಲೆಂತ್ 28 ಮೀಟರ್ ಇದ್ರೆ, ಓಕೆ, ನನ್ನ ಮಾಡಲ್ ಲೆಂತ್ ಎಷ್ಟಿರುತ್ತೆ ಅವಾಗ? 21 ಸೆಂಟಿಮೀಟರ್. ಇದು ಬಂದ್ಬಿಟ್ಟು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.